ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಾಂತಪ್ಪ ಹಿರೇಮಠ್. ಅಬ್ಬಬ್ಬಬ್ಬ, ಈ ಸ್ಕೂಲ್ ವಿಚಾರ ಬಂತಂದ್ರೆ ಇಷ್ಟು ತಲೆ ಖರಾಬ್ ಆಗ್ತದಂದ್ರ ಹೇಳಕ್ ಬರ್ಲಾರ್ದಷ್ಟು ತಲೆ ಖರಾಬ್ ಆಗ್ತದ್ರಿ. ಮಕ್ಕಳು ಸ್ಕೂಲಿಗೆ ಹೋಗ್ಲತ್ತಾರ, ಏನ್ ಮಗ ಏನದ ಇವತ್ತು ಹೋಮ್ವರ್ಕ್ ಏನದ, ಕ್ಲಾಸ್ ವರ್ಕ್ ಏನದ ಅಂತ ಕೇಳಿದ್ರ ಏನು ಅವ್ರು ಟೀಚರ್ ಬಂದಿಲ್ಲ ಇವ್ರು ಟೀಚರ್ ಬಂದಿಲ್ಲ ಅಂತ ಹೇಳ್ತಾರ. ದಯವಿಟ್ಟು ಎಲ್ಲಾ ಪಾಲಕರನ್ನ ಒಂದು ನಿವೇದನೆ ಮಾಡ್ಕೊತೀನಿ. ನಾವು ಲಕ್ಷಗಟ್ಟಲೆ ರೂಪಾಯಿ ಫೀಸ್ ಕಟ್ತಾ ಇದೀವಿ. ದಯವಿಟ್ಟು ಅದ್ರ ಬಗ್ಗೆ ವಿಚಾರ ಮಾಡ್ರಿ. 10 ರೂಪಾಯಿ ಒಂದು ವಸ್ತು ಖರೀದಿ ಮಾಡ್ಬೇಕಾದ್ರೆ 10 ಸಲ ವಿಚಾರ ಮಾಡ್ತೀವಿ. ಆ ದುಕಾನದವನ ಜೊತೆ ಇಷ್ಟು ಚರ್ಚೆ ಮಾಡ್ತೀವಿ, ವಾರಂಟಿ ಗ್ಯಾರಂಟಿ ಎಲ್ಲಾ ಚರ್ಚೆ ಮಾಡ್ತೇವೆ. ಬಟ್ ಲಕ್ಷಗಟ್ಟಲೆ ರೂಪಾಯಿ ಫೀಸ್ ಕಟ್ತಾ ಇದೀವಿ, ಮಕ್ಕಳ ಬಗ್ಗೆ ನಾವು ಎಜುಕೇಶನ್ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಬರೀ ಕಟ್ತೀವಿ ಬರ್ತೀವಿ. ವಿಚಾರ ಮಾಡ್ಬೇಕಲ್ಲ ನಾವು. ಅದ್ರ ಸಲುವಾಗಿ ದಯವಿಟ್ಟು ನೀವು ಯಾವುದೇ ಶಾಲೆಯನ್ನು ಸೇರಿಸಿ, ಕೆಲವೊಂದು ಪ್ರೈವೇಟ್ ಸ್ಕೂಲ್ಗಳಿದಾವೆ, ಯಾವುದೇ ಸ್ಕೂಲ್ಗಳಲ್ಲಿ ಸೇರಿಸುವಾಗ ಮುಂಚೆ ಆ ಸ್ಕೂಲಿಗೆ ಹೋಗುವಂತ ಹಳೆ ವಿದ್ಯಾರ್ಥಿಗಳ ಪಾಲಕರನ್ನು ಭೇಟಿ ಮಾಡಿ, ಒಂದ್ಸಲ 10 ಸಲ ಭೇಟಿ ಮಾಡಿ, 10 ಜನರನ್ನು ಭೇಟಿ ಮಾಡಿ, ಆ ಸ್ಕೂಲ್ ಬಗ್ಗೆ ವಿಚಾರ ಮಾಡಿ, ಆ ಸ್ಕೂಲ್ ಬಗ್ಗೆ ಅವ್ರಿಗೆಲ್ಲ ಕೇಳಿ, ಈ ಸ್ಕೂಲ್ ಸರಿಯಾಗಿದೆಲ್ಲ ಅಂತ ಕೇಳಿ ಅವಾಗ ಆ ಸ್ಕೂಲಿಗೆ ಅಡ್ಮಿಷನ್ ಮಾಡ್ರಿ. ದಯವಿಟ್ಟು ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಎಜುಕೇಶನ್ ಒಳ್ಳೇದಾಗಬೇಕಂದ್ರೆ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು. ಬರೀ ನಾವೊಂದು ಫೀಸ್ ಕಟ್ತೀನಿ ಬಂದಿನಿ ಅಂದ ಮಹತ್ವ ಅಲ್ಲ. ಆ ಸ್ಕೂಲ್ ಬಗ್ಗೆ ಎಲ್ಲ ಅರಿತುಕೊಂಡ ನಂತರ ಆ ಸ್ಕೂಲಿಗೆ ಸೇರಿಸ್ಬೇಕಂದು ದಯವಿಟ್ಟು ನಿಮ್ಮೆಲ್ಲಲ್ಲಿ